ಮಾರ್ಚ್ 31 ಹತ್ರ ಬರ್ತಾ ಇದೆ. ಟ್ಯಾಕ್ಸ್ ಉಳಿಸೋದಕ್ಕೆ ಇದು ನಿಮಗೆ ಲಾಸ್ಟ್ ಚಾನ್ಸ್. ನೀವೆಲ್ಲಾದರೂ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ರಿಜಿಮ್ಗೆ ಬರ್ತಾ ಇದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ELSS ಮೂಲಕ ಟ್ಯಾಕ್ಸ್ ಸೇವ್ ಮಾಡಬಹುದು. ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ನೀವು ಹೂಡಿದಂತಹ ಹೂಡಿಕೆಯನ್ನ ಡೈವರ್ಸಿಫೈ ಮಾಡಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅಂದರೆ ಇಂಡಸ್ಟ್ರಿಗಳಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ಹೂಡಿಕೆಯನ್ನು ಮಾಡುತ್ತೆ. 3 ವರ್ಷದವರೆಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. 3 ವರ್ಷದವರೆಗೆ ನೀವು ಹೂಡಿಕೆ ಮಾಡಬೇಕು. ನೀವು ಓಲ್ಡ್ ಇನ್ಕಮ್ ಟ್ಯಾಕ್ಸ್ ರಿಜಿಮ್ ಅಂಡರ್ನಲ್ಲಿ ಬರ್ತಾ ಇದ್ರೆ ನೀವು ELSS ನಲ್ಲಿ ಹೂಡಿಕೆ ಮಾಡಿ ATC ಅಂಡರ್ನಲ್ಲಿ 1.5 ಲಕ್ಷದವರೆಗೆ ಟ್ಯಾಕ್ಸ್ ಡಿಡಕ್ಷನ್ಗೂ ಕೂಡ ಕ್ವಾಲಿಫೈ ಆಗ್ತೀರಾ. ಸೊ ನಿಮಗಾಗಿ ನಾವು AMFI ಲಿಸ್ಟ್ ಅನ್ನ ಚೆಕ್ ಮಾಡಿ ಕಳೆದ 10 ವರ್ಷದಲ್ಲಿ CAGR ರಿಟರ್ನ್ಸ್ ಅನ್ನ ಆಧರಿಸಿ ಟಾಪ್ 5 ELSS ಮ್ಯೂಚುವಲ್ ಫಂಡ್ ಅನ್ನ ಲಿಸ್ಟ್ ಮಾಡಿದ್ದೀವಿ. ಈಗ ELSS ಫಂಡ್ ನ ರಿಸ್ಕ್ ಅಡ್ಜಸ್ಟ್ಮೆಂಟ್ ನೋಡೋದಾದ್ರೆ ರಿಟರ್ನ್ ಜನರೇಟ್ ಮಾಡೋದಕ್ಕೆ ಈ ಫಂಡ್ ಎಷ್ಟು ರಿಸ್ಕ್ ತೆಗೆದುಕೊಂಡಿದೆ ಅಂತ ಅರ್ಥ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿದ್ರೆ ಈ ಫಂಡ್ ನ ರಿಸ್ಕ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಯಾವ ಮ್ಯೂಚುವಲ್ ಫಂಡ್ ನ ಬೇಟಾ 1ಕ್ಕಿಂತ ಕಡಿಮೆ ಇದೆಯೋ ಅದು ಮಾರ್ಕೆಟ್ ನಲ್ಲಿ ಕಡಿಮೆ ರಿಸ್ಕ್ ಇರುವಂತ ಫಂಡ್ ಅಂತ ಹೇಳಲಾಗುತ್ತೆ. ಈ ಎಲ್ಲ ಇಂಡಿಕೇಟರ್ಸ್ ನ ಜೊತೆಗೆ ಶಾರ್ಪ್ ರೇಷಿಯೋ ಕೂಡ ಈ ಫಂಡ್ ನ ರಿಸ್ಕ್ ಎಷ್ಟು ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ. ಪ್ರತಿ ಯೂನಿಟ್ ರಿಸ್ಕ್ ನ ಬದಲಾಗಿ ಎಷ್ಟು ರಿಟರ್ನ್ಸ್ ಜನರೇಟ್ ಮಾಡಿದೆ ಅಂತ. ಫಾರ್ ಎಕ್ಸಾಂಪಲ್ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ನ ಡೈರೆಕ್ಟ್ ಗ್ರೋತ್ ಶಾರ್ಪ್ ರೇಷಿಯೋ ಬಂದು 0.72. ಇದರ ಅರ್ಥ ಪ್ರತಿ ಯೂನಿಟ್ ರಿಸ್ಕ್ ಟೇಕಿಂಗ್ಗೆ 0.72 ಎಕ್ಸೆಸ್ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಅಂತ. ಇನ್ನು ಸರ್ಟಿನ್ ರೇಷಿಯೋ ರಿಸ್ಕ್ ಅಡ್ಜಸ್ಟ್ಮೆಂಟ್ ಮೆಟ್ರಿಕ್ ತರ ಕೆಲಸ ಮಾಡುತ್ತೆ. ಇದು ಡೌನ್ ಸೈಡ್ ರಿಸ್ಕ್ ಮೇಲೆ ಫೋಕಸ್ ಮಾಡುತ್ತೆ. ಇನ್ನು ಈ ಸರ್ಟಿನ್ ರೇಷಿಯೋ ಹೆಚ್ಚಿದ್ದಷ್ಟು ಫಂಡ್ ನ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ ಹೆಚ್ಚಾಗಿರುತ್ತೆ. ನಿಮಗೆ ನೆನಪಿರಲಿ, ಫಾಸ್ಟ್ ಪರ್ಫಾರ್ಮೆನ್ಸ್ ಫ್ಯೂಚರ್ ರಿಟರ್ನ್ ನ ಗ್ಯಾರಂಟಿಯನ್ನು ಕೊಡಲ್ಲ, ನಾವು ಕೂಡ ಅದನ್ನ ರೆಕಮೆಂಡ್ ಮಾಡಲ್ಲ. ಹಾಗಾದ್ರೆ ನೀವು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಯಾವ ELSS ಫಂಡ್ ನ ಆಯ್ಕೆ ಮಾಡ್ತೀರಾ? ಕಮೆಂಟ್ ನಲ್ಲಿ ತಿಳಿಸಿ.